ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಹಿಂದೂ ಸನಾತನ ಧರ್ಮದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಕೂಡ. ಇವತ್ತು ಸ್ಪೆಷಲ್ಲಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ಅದು ಸ್ಪೆಷಲ್ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಹೊಸದಾಗಿ 3 ಇಂಗ್ರೀಡಿಯೆಂಟ್ಸ್ನ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಅದು ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಹಾಗಿದ್ರೆ ಯಾವ ಟಿಪ್ಸು ಯಾವ ಥರ ಅಂತ ನೋಡ್ಕೊಂಡು ಬರೋಣ. ಓಕೆನಾ? ನಾನಿಲ್ಲಿ ಮೊದಲಿಗೆ 1 ಸ್ಪೂನ್ ಮೆಂತೆಕಾಳು, ಹಾಗೆ 1 ಸ್ಪೂನು ಸಾಸಿವೆ ಕಾಳು ಜೊತೆಗೆ ಜೀರಿಗೆನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅಂತ. ಸೊ ಚಟಪಟ ಅಂತ ಸಿಡಿಯೋವರೆಗೂ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಚಿತ್ರಾನ್ನಗೆ ಒಂದು ಹೊಸ ರುಚಿ ಕೊಡುವಂಥದ್ದು. ನೀವು ಟ್ರಸ್ಟ್ ಮೀ, ನೀವು ಮತ್ತೆ ಮಾಡಿಕೊಂಡು ತಿಂತೀರ ಈ ಚಿತ್ರಾನ್ನ. ಈ ಒಂದು ಇಂಗ್ರೀಡಿಯೆಂಟ್ಸ್ನ ಅದು ಈ ಥರ ಯೂಸ್ ಮಾಡಿದ್ರೆ. ಸೊ ರೋಸ್ಟ್ ಮಾಡ್ಕೊಳ್ಳಿ ಡ್ರೈ ರೋಸ್ಟ್ ಆದಮೇಲೆ. ಸೊ ಇದನ್ನು ಕುಟಾಣಿ ಮುಖಾಂತರ ಅಥವಾ ಮಿಕ್ಸಿಗೆ ಹಾಕಿ ಕೂಡ ನೀವು ಪೌಡ್ರ್ ಮಾಡ್ಕೋಬೋದು, ಆಯಿತಾ? ಸೊ ಇಷ್ಟಾದರೆ ಸಾಕು. ಇದನ್ನು ಸ್ವಲ್ಪ ಆರೋಕ್ಕೆ ಬಿಟ್ಬಿಡಿ. ಅದಾದಮೇಲೆ ನಾನಿಲ್ಲಿ ಚಿತ್ರಾನ್ನಗೆ ಬೇಕಾಗಿರೋಂಥ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅನ್ನೋದನ್ನು ರೆಡಿ ಮಾಡ್ಕೊಂಡಿದ್ದೀನಿ. 1 ತೋತಾಪುರಿ ಹಣ್ಣನ್ನು ಕಾಯಿಯನ್ನು ನಾನಿಲ್ಲಿ ಈ ಥರ ತುರಿದಿಟ್ಕೊಂಡಿರೋದು. ಸೊ ನಾನು ಮೀಡಿಯಮ್ ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಸಣ್ಣದಿದ್ದರೆ 2 ತೊಗೋಬೋದು. ಹಾಗೆ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಿರ್ಚಿನ ತೊಗೊಳ್ಳಿ. ಹಸಿ ಖಾರನ ಆಗಬೇಕು, ಹಸಿ ಖಾರನೇ ತೊಗೊಳ್ಳಿ. ನಾನಿಲ್ಲಿ ಫಸ್ಟು ಎಣ್ಣೆ ಬಿಸಿ ಮಾಡೋಕ್ಕಿಟ್ಟ ಮೇಲೆ ಸಾಸಿವೆನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಉದ್ದಿನಬೇಳೆನ ಹಾಕಿದ್ದೀನಿ. ಅದಾದಮೇಲೆ ಕಡಲೆಬೇಳೆನ ಹಾಕಿದ್ದೀನಿ. ಸೊ ಒಗ್ಗರಣೆಗೆ ನೀವೆಲ್ಲ ಏನು ಯೂಸ್ ಮಾಡ್ತೀರ ಅದನ್ನೇ ಹಾಕ್ಕೊಳ್ಳಿ. ಸೊ ಜೀರಿಗೆ ಕೂಡ ಹಾಕ್ಕೊಂಡು, ನಾನು ಇಲ್ಲಿ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಯಾಕಂದರೆ ಜೀರಿಗೆ ಫ್ಲೇವರ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ನಮ್ಮ ಕಡೆ ಏನು ಶೇಂಗಾ ಕಾಳು ಅಥವಾ ಕಡಲೆಬೀಜ ಅನ್ನೋದೇನಂತೀವೋ ಅದನ್ನು ಕೂಡ ಹಾಕಿದ್ದೀನಿ. ಇಲ್ಲಿ ಇನ್ನೊಂದು ಟಿಪ್ಸ್ ಇದೆ. ಕಡಲೆಬೀಜನ ನಾನು ಈ ಥರ ಕೂಡ ಹಾಕಿದ್ದೀನಿ. ಹಾಗೆ ಇನ್ನೊಂದು ಥರ ಯಾವ ಥರ ಹಾಕಬೇಕು ಅಂತಲೂ ಇಲ್ಲೇ ತೋರಿಸ್ತೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಹಾಕಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇದಾದಮೇಲೆ ನಾನು ಕರಿಬೇವು ಹಾಕಿರೋದು. ಅದಾದ ನಂತರ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನಾನು ಆಗಲೇ ಹೇಳಿದೆ, ನಿಮಗೆ ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕೋ ರುಚಿಗೆ, ಖಾರಕ್ಕೆ ಅಷ್ಟನ್ನು ಯೂಸ್ ಮಾಡಬಹುದು. ಓಕೆ? ಸೊ ಅದಾದಮೇಲೆ ನಿಮಗೆ ಎಷ್ಟು ಇಲ್ಲಿ ಗೊತ್ತಾಗತ್ತಲ್ವ ಹುರಿದಿರೋದು ಎಷ್ಟು ಮಟ್ಟಿಗೆ ಹುರಿಬೇಕು ಅನ್ನೋದು. ಸೊ ಅಲ್ಲಿವರೆಗೂ ಹುರ್ಕೊಳ್ಳಿ. ಎಲ್ಲದೂ ಚೆನ್ನಾಗಿ ಹುರ್ಕೊಂಡಾದಮೇಲೆ ಈರುಳ್ಳಿನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ? ಸೊ ನಿಜವಾಗ್ಲೂ ಹೇಳ್ತಾನೆ, ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ನೋಷ್ಟು ರುಚಿ ಕೊಡುತ್ತೆ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮ ಮನೇಲಂತೂ ಪ್ರತಿಯೊಬ್ಬರು ಕೇಳೋದೆ, ಮಾವಿನಕಾಯಿ ಶುರು ಆಯಿತು ಸೀಸನ್ ಅಂತ ಅಂದರೆ ಮಾವಿನಕಾಯಿ ತೊಗೊಂಬಂದರೆ ಸಾಕು, ಇವತ್ತು ಚಿತ್ರಾನ್ನ ಅಂತ. ಸೊ 3 ಹೊತ್ತು ಮಾಡಿಕೊಟ್ರೆ ತಿನ್ನಲ್ಲ ಅಥವಾ ಬೇಜಾರು ಬಂದಿದೆ ಅಂತ ಹೇಳೋರು ಯಾರೂ ಇಲ್ಲ, ಆಯಿತಾ? ಸೊ ನಾನಿಲ್ಲಿ ಮೀಡಿಯಮ್ 1 ದೊಡ್ಡದು ಈರುಳ್ಳಿನ ತೊಗೊಂಡಿದ್ದೀನಿ. ಸಣ್ಣದಿತ್ತು ಅಂದರೆ ನೀವು 2 ಹಾಕೋಬೋದು. ಈರುಳ್ಳಿ ಕೂಡ ಚೆನ್ನಾಗಿ ಕಲರ್ ಬರೋಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಬೇಯಲಿ. ಅದು ಕಲರ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಚೆನ್ನಾಗಿ ಬೇಯಲಿ ಅಂತಲೇ ನಾನು ಹೇಳಿದ್ದು. ಯಾಕಂದರೆ ರುಚಿ ಬರಬೇಕು ಅಂದರೆ ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಅದಾದಮೇಲೆ ನಾನು ತುರ್ದು ಏನು ಇಟ್ಕೊಂಡಿರೋದು, ನಾನಿಲ್ಲಿ ಸಿಪ್ಪೆ ತೆಗ್ದಿಲ್ಲ. ಓಕೆ? ನಾನಿಲ್ಲಿ ಸಿಪ್ಪೆನ ತೆಗೀಲಾರ್ದೆ ಮಾವಿನಕಾಯಿನ ತುರ್ದು ಹಾಕಿರೋವಂಥದ್ದು. ಸೊ 1 ಕಾಯಿ ಪೂರ್ತಿ ಹಾಕಿದ್ದೇನೆ ಇಲ್ಲಿ, ದೊಡ್ಡ ಪ್ರಮಾಣದಲ್ಲಿರೋವಂಥದ್ದು. ಸೊ ಪೂರ್ತಿ ಕಾಯಿನ ಹಾಕಿಬಿಟ್ಟು ಅರಿಶಿನ ಹಾಕಿದ್ದೀನಿ. ಅದಾದಮೇಲೆ ಈಗ ಮೇನ್ ಇಂಗ್ರೀಡಿಯೆಂಟ್ಸ್ ನಾನು ಆಗಲೇ ಕುಟ್ಟಿ ಇಟ್ಟಿದ್ದೆ ಅಲ್ವಾ, ಡ್ರೈ ರೋಸ್ಟ್ ಮಾಡಿ ಪುಡಿ ಏನು ಮಾಡಿದ್ನೋ ಆ ಪುಡಿನ ಇದರಲ್ಲಿ ಹಾಕ್ತಾಯಿದ್ದೀನಿ. ಸೊ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಉಪ್ಪನ್ನು ಯಾವುದೇ ಕಾರಣಕ್ಕೂ ಮೊದಲೇ ಸಾಂಬಾರಿಗೆ ಹಾಕ್ಬೋದು. ಸಾಕಷ್ಟು ಸಲ ಹೇಳಿದ್ದೇನೆ, ಸಾಂಬಾರಿಗಾಗಿರ್ಬೋದು ಅಥವಾ ಯಾವುದೇ ಗೊಜ್ಜನ್ನು ರೆಡಿ ಮಾಡ್ಕೋತೀರಾ ಅಂತಂದಾಗ ಉಪ್ಪನ್ನು ಫಸ್ಟು ಸ್ಟಾರ್ಟಿಂಗಲ್ಲೇ ಹಾಕೋಕ್ಕೆ ಹೋಗಬೇಡಿ. ಮನೇಲಿ BP ಹೈ ಆಗೋದೆ ಮೇನ್ ರೀಸನ್ನು. ಫಸ್ಟು ಸ್ಟಾರ್ಟಿಂಗಲ್ಲಿ ಉಪ್ಪು ಹಾಕಿರೋದ್ರಿಂದ ಲಾಸ್ಟ್ ಮೂಮೆಂಟಲ್ಲಿ ಉಪ್ಪನ್ನು ಹಾಕಿ ನನ್ನ ಗೊಜ್ಜು ರೆಡಿ ಆಯಿತು. ರೆಡಿ ಆದಮೇಲೆ ನಾನಿಲ್ಲಿ ಉಪ್ಪು ಹಾಕಿರೋದು. ಸಾಕಷ್ಟು ಸಲ ಹೇಳಿದ್ದೀನಿ, ಇನ್ನೇನೋ ಸಾಂಬಾರು ಕುದ್ದು ಇಳಿಸ್ತಿದ್ದೀವಿ ಅಂದಾಗ ಉಪ್ಪನ್ನು ಹಾಕಿ, ಆವಾಗ BP ಕಂಟ್ರೋಲಲ್ಲಿರುತ್ತೆ. ಓಕೆ? ಸೊ ರೆಡಿ ಆಗಿದೆ. ಇನ್ನು ನಾನು ಅನ್ನನ ಉದುರಾಗಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಆಲ್ರೆಡಿ ಚಿತ್ರಾನ್ನ ಆಗಿರ್ಬೋದು ಅಥವಾ ನಾವು ರೈಸಿಂದ ಯಾವುದೇ ಐಟಮ್ ಮಾಡಬೇಕಾದ್ರೆ ಅನ್ನ ಉದುರಾಗಿದ್ರೇ ಚೆಂದ ಅಲ್ವಾ? ಸೊ ನಾನು ಇಲ್ಲಿ ಅನ್ನನ ಉದುರಾಗಿ ಮಾಡ್ಕೊಂಡಿದ್ದೀನಿ. ಕಾರಣ ಏನು ಅಂತಂದರೆ, ಮಾವಿನಕಾಯಿ ಗೊಜ್ಜಾದಮೇಲೆ ಸ್ವಲ್ಪ ಅಂಟ್ಕೊಳ್ಳೋವಂಥ ಚಾನ್ಸಸ್ ತುಂಬ ಇರುತ್ತೆ ಅಲ್ವಾ? ಸೊ ಒನ್ಸ್ ಇದರಲ್ಲಿ ನಾನು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ.
ನಾನು ಆಗಲೇ ಹೇಳಿದೆ ಅಲ್ವಾ, ಮತ್ತೆ ಕಡಲೆ ಬೀಜನ ಹಾಕ್ತೀನಿ ಅಂತ. ಸೊ ಯಾಕೆ ಹಾಕ್ತಿದ್ದೀನಿ ಅಂತಂದರೆ, ಈ ಥರ ಕಡಲೆ ಬೀಜನ ಹಾಕಿದರೆ ಕ್ರಿಸ್ಪಿ ಆಗುತ್ತೆ. ಸೊ ಮೊದಲೇ ಹಾಕಿದರೆ ಅಷ್ಟಾಗಿ ಕ್ರಿಸ್ಪಿನೆಸ್ ಬರಲ್ಲ ಅದಕ್ಕೆ. ಹಾಗಾಗಿ ನಾನು ಈಗಲೂ ಕೂಡ ಹಾಕ್ತಿದ್ದೀನಿ, ಫಸ್ಟು ಕೂಡ ಹಾಕ್ತಿದ್ದೀನಿ. ಯಾಕಂದರೆ ಕಡಲೆ ಬೀಜ ಎರಡು ಥರನೂ ಸಿಗಲಿ ಅಂತ, ಬಾಯಿಗೆ ತಿಂತಾ ಇದ್ದರೆ ಎರಡು ಥರನೂ ರುಚಿ ಕೊಡುತ್ತೆ. ಸೊ ಒಟ್ಟಿನಲ್ಲಿ ಸ್ಪೈಸಿಯಾಗಿ, ಹುಳಿ ಹುಳಿಯಾಗಿ, ಒಂಥರ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ, ಜೊತೆಗೆ ಈ ಸ್ಪೈಸಿನೆಸ್ಸು ಕಡಲೆ ಬೀಜ ಕೊಡೋವಂಥದ್ದು. ಹಾಗಾಗಿ ಕೊನೆಯಲ್ಲೂ ಕೂಡ ಈ ಥರ ಕಡಲೆ ಬೀಜನ ಹಾಕಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ನಮ್ಮ ಮಾವಿನಕಾಯಿ ಚಿತ್ರಾನ್ನ ಈ ಥರ ಆಗಿದೆ. ನಾನಂತೂ ಮೊಸರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನನಗಂತೂ ಈ ಥರ ಡ್ರೈ ಚಿತ್ರಾನ್ನ ಆಗಿರ್ಬೋದು, ರೈಸ್ ಐಟಮ್ಸ್ ಆಗಿರ್ಬೋದು, ಮೊಸರು ಜೊತೆ ತಿನ್ನೋದು ಅಂದರೆ ತುಂಬ ಇಷ್ಟ. ನಾನು ಮೊಸರು ಜೊತೆ ಇದನ್ನು ತಿಂತಾಯಿದ್ದೀನಿ. ನಿಮಗೆ ಈ ಥರ ಚಿತ್ರಾನ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಹೇಳಿದಂಥ ಒಂದು ಟಿಪ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಇವತ್ತಿನ ಇಷ್ಟವಾಗಿತ್ತು ಈ ವಿಡಿಯೋ. ಸೊ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮೆಲ್ಲರ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಹಾಗೆ ನನ್ನ ಯೂಟ್ಯೂಬ್ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.